ಮುಗಿದ್ರು ನಮ್ಮ ಮಹಾತಾಯಿದ್ ಮುಗಿಯಲ್ಲ ಗೈಸ್. ತಿಂತೀರಾ? ಬನ್ನಿ ಬನ್ನಿ ಎಲ್ಲ ಹೋಗ್ತಾ ಇದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಹೇಳ್ರಿ ನಂಗೆ ಥ್ಯಾಂಕ್ಸ್ ಹೇಳ್ರಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ ಮೈ ವ್ಲಾಗ್ಸ್. ಸೊ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಆಯುಧ ಪೂಜೆ ತಾನೆ. ಸೊ ಇವತ್ತು ವಿಜಯದಶಮಿ. ಸೊ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಆಮೇಲೆ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಬನ್ನಿ ಹೋಗೋಣ. ಮುಗಿದ್ರು ನಮ್ಮ ಮಹಾತಾಯಿದ್ ಮುಗಿಯಲ್ಲ ಗೈಸ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಎಷ್ಟು ಲೇಟ್, ಲಾಸ್ಟ್ ಆಗಿ ಬರ್ತಾವ್ರೆ. ಬನ್ನಿ ಬೇಗ. ನೋಡಿ ಹೆಂಗ್ ಗುರಾಯಿಸ್ತಾರೆ. ಇವಾಗ ನಾವು ನಮ್ಮ ಮಾಮ ಮನೆಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಗೌರಿ ಕೀರ್ತನ ಏನಿಡ್ರಿ ಹಿಂಗೆ ಒಂದು ರೀ ಸ್ವಾಮಿ. ಸ್ವೀಟ್ ತಿಂತೀರಾ? ಬನ್ನಿ ಬನ್ನಿ ಎಲ್ಲಾರು ಬನ್ನಿ ಫ್ರೆಂಡ್ಸ್, ಎಲ್ಲ ಬನ್ನಿ ಸ್ವೀಟ್ ತಿನ್ನಿ. ಗೈಸ್ ಪೂಜೆ ಎಲ್ಲ ಆಯ್ತು. ಇವಾಗ ಎಲ್ಲೋಗ್ತಾ ಇದೀವಿ ಅಂತ ನಮ್ಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಗೈಸ್, ನಿಜ ಗೊತ್ತಿಲ್ಲ. ಯಾರ್ಯಾರು ಗೊತ್ತು ವಿಶ್ವೇಶ್ವರಯ್ಯನವರು? ಯಾರ್ಯಾರು ಓದಿ? ನೀನು ಕೈ ಎತ್ಬಾರ್ದು, ನಿನಗೋಸ್ಕರನೇ ಇವಾಗ ಕರ್ಕೊಂಡು ಬಂದಿರೋದು. ನೋಡಿ, ನಾವಿವತ್ತು ಬಂದಿರೋಂಥ ಒಂದು ಜಾಗ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್. ನಮಗೆ ಒಬ್ಬ ವ್ಯಕ್ತಿಯ ಹಿಸ್ಟ್ರಿ ತಿಳ್ಕೊಳ್ಳೋವಂಥ ಒಂದು ಟೈಮು. ಆ ವ್ಯಕ್ತಿ ಮಹಾನ್ ಚೇತನ ಅಂತ ಹೇಳ್ಬೋದು ನಮ್ಮ ಕರ್ನಾಟಕಕ್ಕೆ. ಅವರು ಬೇರೆ ಯಾರು ಅಲ್ಲ, ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ. ಸರ್ ವಿಶ್ವೇಶ್ವರಯ್ಯನವ್ರು ನಾನು ಇದ್ದಂಥ ಮನೆ ಅಂತ ಆಮೇಲೆ ಬರ್ತಾರೆ 1917ಕ್ಕೆ ಇದನ್ನು ರಿನೋವೇಟ್ ಮಾಡ್ತಾರೆ ಅವರೇ. ಸೊ ಹಾಗಾಗಿ ಅದನ್ನ ಇನ್ನೂ ಈಗಲೇ ಸಂರಕ್ಷಣೆ ಮಾಡಿ ಈಗಲೂ ಇಟ್ಕೊಂಡಿದ್ದಾರೆ. ಇದು ಹಳೆ ಮನೆ. ಆಮೇಲೆ ಈ ಕಡೆ ಇದು ಬಂದು ಅವ್ರಿಗೆ 82 ವರ್ಷ ಆಯಿತು ವಯಸ್ಸು. ಅವಾಗ ಕಟ್ಕೊಂಡಿರುವಂಥ ಮನೆ ಇದು ವಿಶ್ವೇಶ್ವರಯ್ಯನವರು. ನೋಡಿ, ಯಾವುದು ಮರಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಅದನ್ನು ಸಂರಕ್ಷಣೆ ಮಾಡಿಕೊಂಡ್ರು. ಅದ್ರ ಜೊತೆಗೆ ಇಲ್ಲೂ ಒಂದು ಅರಮನೆ ಹತ್ರ, ಸಣ್ಣದೊಂದು ಅರಮನೆ ಹತ್ರ ಚಿಕ್ಕದಾಗಿ ಕಟ್ಕೊಂಡ್ರು ಖಾಸಗಿಯಾಗಿ. ಇದು ಅವ್ರು ಇದ್ದಂಥದ್ದು ಒಂದು 20 ವರ್ಷಗಳ ಕಾಲ ಇಲ್ಲಿದ್ದರು. 1962ವರೆಗೂ ಇಲ್ಲಿದ್ದು ಅವ್ರು ಬೆಂಗಳೂರಲ್ಲಿ ತೀರ್ಕೊಂತಾರೆ. ಏನು ಅಂದರೆ ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ರಲ್ಲ ಅಂತ ನೋಡಿ. ಆ ಮರದ ಹತ್ರ ಇತ್ತು ಬೀದಿ ದೀಪ ಮೊದಲು. ನೋಡಿ, ಇಲ್ಲಿ ಶಿಫ್ಟ್ ಮಾಡಿ ನೀವು ಈಗ ಒಂದು ಪ್ರಶ್ನೆ ಕೇಳ್ಬೋದು ಲಾಜಿಕಲಿ. ನೀವು ಸ್ವಲ್ಪ ಇದಕ್ಕೆ ಅಲ್ಲಪ್ಪ 1880 ಯಾವ ಕಂಬ ಇತ್ತು ದೀಪದ ಲೈಟ್ ಪವರ್ ಇತ್ತಪ್ಪ, ಅದು ಬಂದಿದ್ದೆ ಲೇಟರ್ ಇದಲ್ವಪ್ಪ ಅಂತ ನೀವು ಕೇಳಿದ್ರೆ ಕರೆಕ್ಟೇ. ಆದರೆ ಆಗಿನ ನಾನು ಹೇಳಿದ್ರೆ ಬೀದಿ ದೀಪ ಅಂದೆ, ಕರೆಂಟ್ ಇದಂತ ಹೇಳಿಲ್ಲ. ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ ಅಂತ ಹೇಳಿ ನಾನು ಇದು ತಿಳ್ಕೊಬೇಕು. ಸ್ಟ್ರೀಟ್ ಲೈಟ್ ಕೆಳಗಡೆ ಓದ್ತಾ ಇದ್ದಂತೆ ಅದು ನೋಡಿ ಕಾಮಿಡಿ ಥರ ಇತ್ತು. ಬೀದಿ ಆಗ ಪಂಚು ಬೆಂಕಿ ಮಾಡಿ ಪಂಚಚ್ಚವರು ಅದನ್ನ ಸೈಡಿಗೆ ಇರ್ತಿದ್ದಲ್ಲ, ಆ ಪಂಚು ಕೆಳಗಡೆ ಅದು. ಸರಿ ಬನ್ನಿ ಎಲ್ಲ ಸೈಲೆಂಟಾಗಿ ನೋಡಿಕೊಂಡು ಗೈಸ್ ವಿಡಿಯೋ ಮಾಡೋವಾಗಿಲ್ಲ, ಆಮೇಲೆ ಬಂದು ಹೇಳ್ತೀವಿ. ಗೈಸ್ ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ. ಅವರು ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಏನೇನಿತ್ತು ಒಳಗಡೆ ಚೂರು ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ವಿಶ್ವೇಶ್ವರಯ್ಯ ಬಟ್ಟೆ, ಇಬ್ರು ಬಟ್ಟೆ ಬಗ್ಗೆ ಫಸ್ಟ್ ಸಿಸ್ಟರ್ಸ್, ಆಮೇಲೆ ಮಂಚ, ಅವ್ರು ಮಲಗಿದ್ದ ಮಂಚ, ಆಮೇಲೆ ಅವ್ರ ಪರ್ಸನಲ್ ವರ್ಕ್ಸ್, ಆಮೇಲೆ ಅವ್ರದ್ದು ಟೈಮ್ ಟೇಬಲ್, ಆಮೇಲೆ ಭಾರತ ರತ್ನ ಅವಾರ್ಡ್, ಆಮೇಲೆ ಅವ್ರು ಏನೇನು ಯೂಸ್ ಮಾಡ್ತಿದ್ರು ಆ ಥಿಂಗ್ಸ್, ಆ ಮೆಟೀರಿಯಲ್ಸ್, ಇಂಕ್ದು ಬರೀತಿದ್ರು, ಶೇವಿಂಗು ಅವೆಲ್ಲ ಚೆನ್ನಾಗಿತ್ತು ತಾನೆ. ಇದು ಕನ್ನಡ ಅವೆಲ್ಲ ತೋರಿಸಿದ್ರು.
ಚಪ್ಪಲಿ ಮಾತ್ರ ತೋರಿಸಿಲ್ಲ ಬರೀ ಕಾಲ ನಡೆದಿರ್ತಾರೆ ಅದೇ ವಿಚಾರ ಟ್ರಿಗರ್ ಆಗೋಯ್ತು ನನಗೆ. ಅದು ಎಷ್ಟು ಕೋಪ ಬಂತು ನನಗೆ ಅಂದರೆ, ಇಲ್ಲ ನಾನು ಕರ್ಕೊಂಡು ಹೋಗ್ಲೇಬೇಕು ಮುದ್ದೇನಹಳ್ಳಿಗೆ, ಅಲ್ಲೇ ಅವ್ರು ಹುಟ್ಟಿದಂಥ ಜಾಗದಲ್ಲೇ ಹೇಳಬೇಕು ಅಂತ ನಾನು ಕರ್ಕೊಂಡ್ಬಂದೆ. ಥ್ಯಾಂಕ್ಸ್ ಫಾರ್ ಕ್ರೆಡಿಟ್ಸ್ ಗೋಸ್ ಟು ನಮ್ಗೆ ತೋರಿಸ್ಬೇಕು ಇವಾಗ. ಥ್ಯಾಂಕ್ಸ್ ಫಾರ್ ಕಿರಣ್. ಕಿರಣ್ಗೆ ವಿಶ್ವೇಶ್ವರಯ್ಯ ಯಾರಂತ ಗೊತ್ತಿರ್ಲಿಲ್ಲ ಅಂತ ಅವಳಿಗೆ ತಿಳಿಸಕ್ಕೆ ಮಾಮ ಇಲ್ಲಿ ಕರ್ಕೊಂಡ್ಬಂದಿದ್ರು. ವಿಶ್ವೇಶ್ವರಯ್ಯನವ್ರಿಗೆ ರಿಟೈರ್ಮೆಂಟ್ ಆಗುತ್ತೆ, ಇನ್ನೂ ವಯಸ್ಸೆಲ್ಲ ಆಗುತ್ತೆ, ಎಲ್ಲ ಕಂಪ್ಲೀಟ್ ಎಲ್ಲ ಆಗುತ್ತೆ. ರಿಟೈರ್ಮೆಂಟ್ ಆದಮೇಲೆ ನಿಮ್ಗೆ ಗೊತ್ತಿಲ್ಲ, ಕಾಸೆಲ್ಲ ಕೊಡೋದೆಲ್ಲ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ, ಅವ್ರದ್ದು ಏನಿದೆ ಕೊಡೋದು. ಇದೇ ಥರ ಏನಾಗುತ್ತೆ, ವಿಶ್ವೇಶ್ವರಯ್ಯನವ್ರು ತಕ್ಕ ಮಟ್ಟಿಗೆ ಒಂದಷ್ಟು ಅಮೌಂಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ಇದನ್ನೇ ಈಗ ಕೊಡಬೇಕು ವಿಶ್ವೇಶ್ವರಯ್ಯನವ್ರು, ಅದನ್ನು ಕೊಡೋಕ್ಕೆ ಅಂತ ಗೌರ್ಮೆಂಟ್ ಅವ್ರು ಕರೀತಾರೆ ಅವರು. ಆವಾಗ ವಿಶ್ವೇಶ್ವರಯ್ಯನವ್ರು ನೋಡ್ತಾರೆ, ಇದನ್ನು ತೊಗೊಳ್ಳಿ ನಿಮ್ಮದು ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳಿದಾಗ ಅವರು ಇದನ್ನು ತಗೊಂಡು ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ಏನು ಮಾಡ್ತಾರೆ ಅಂದರೆ, ಇಲ್ಲಪ್ಪ ಹಿಂಗೆಲ್ಲ ನಾವು ಇಟ್ಕೊಳಕ್ಕಾಗೋದಿಲ್ಲ, ನೀವು ತೊಗೋಬೇಕಾದ್ರೆ ನಿಮಗೆ ಸೇರಿದ್ದು ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಒಂದು ಕೆಲಸ ಮಾಡಿ, ನನಗೆ ಇದರ ಅವಶ್ಯಕತೆ ಇಲ್ಲ, ನಾನು ಇದನ್ನು ತೊಗೊಂಡು ನಾನು ಮಾಡಬೇಕಾಗಿರೋದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟೂ ದುಡ್ಡನ್ನು ಒಂದು ಕೆಲಸ ಮಾಡಿ ಒಂದು ಕಾಲೇಜ್ನ ನಿರ್ಮಾಣ ಮಾಡಿ ಎಲ್ಲ ಬಡ ಬಗ್ರ ಮಕ್ಕಳಿಗೆ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಥರ ಒಂದು ಕಾಲೇಜ್ ನಿರ್ಮಾಣಕ್ಕೆ ಅಂತ ಅಷ್ಟು ದೇಣಿಗೆಯಾಗಿ ಕೊಡ್ತಾರೆ. ಅವ್ರು ಅಷ್ಟು ದುಡ್ದಂತ ಅವರು ಒಂದು ಇದರಲ್ಲಿ ನಾವೆಲ್ಲ ಕೊಡಪ್ಪ ಅಂತ ಹೇಳ್ತೀವಿ, ಅವ್ರು ತಗೊಳಪ್ಪ ಅಂತ. ಆ ಕಾಲೇಜ್ ಇಸ್ ನನ್ ಅದರ್ ದನ್ SJP ಪಾಲಿಟೆಕ್ನಿಕ್, ಶ್ರೀ ಚಾಮರಾಜೇಂದ್ರ ಪಾಲಿಟೆಕ್ನಿಕ್. ಈಗ ಅದೇ ಅದು ಮೇನ್. ಸೊ ಅಲ್ಲಿ ಏನು ಕಟ್ಟಿದ್ದಾರೆ ಅದು ವಿಶ್ವೇಶ್ವರಯ್ಯನವ್ರ ಶ್ರಮದ ದುಡ್ಡಿನ ಒಂದು ಇದು. ಸೊ ನೀವು ಯಾರ್ಯಾರು ಓದ್ತಾ ಇದ್ದೀರಾ ದಯವಿಟ್ಟು ಪ್ರತಿ ಸತಿ ನೆನೆಸ್ಕೊಂಡು ಅವ್ರನ್ನ ನೆನೆಸ್ಕೋಬೇಕು. ಅಕ್ಕ ನನ್ನ ತಂಗಿ ಅವಳು, ನಮ್ಮ ಅಕ್ಕ ಫಸ್ಟ್ ನನ್ನ ತಂಗಿ, ಆಮೇಲೆ ನಿಮಗೆ ಅಕ್ಕ. ಒಟ್ನಲ್ಲಿ ನಂಗೆ ಅಕ್ಕನೇ ಇಲ್ಲ, ನನ್ನ ತಂಗಿ ನನಗೆ ಅಕ್ಕ, ನನ್ನ ತಂಗಿ ತಾನೆ ನನಗೆ ಅಕ್ಕ. ವರ್ಲ್ಡ್ ವಾರ್ 4 ಸಮಾಜ ನೋಡಕ್ ಹೋಗೋಣ. ನೋಡಿ ಗೈಸ್, ಕೆಲಸ ಕೊಡ್ತಾರಂತ ಇಲ್ಲಿ ಬಂದು ಕುತ್ಕೊಂಡಿರೋದು ಯಾರೋ ಹಿಂದೆ ಅವರು ಯಾರು ಇಲ್ಲ, ಇದ್ದಾರೆ ಗೌರಿ ಗಾಬ್. ಏನು ಮಾಡ್ತಾ ಇದ್ದೀರಾ? ರೆಡಿ ಆಗಕ್ಕೆ ಬಂದೆ. ವ್ಲಾಗಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಆಲ್ರೆಡಿ ವ್ಲಾಗ್ ಮಾಡ್ತಾ ಇದ್ದಲ್ಲ ಅದು. ನೋಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಂಬಾರ್ ಆಗಿದೆ, ಇಲ್ಲಿ ವೈಟ್ ರೈಸ್ ಆಗಿದೆ. ಬೇಕಾಗಿದೆ ಏನಮ್ಮ? ದಮ್ ಕಟ್ ಬಿಡಮ್ಮ, ಅದು ಹೇಳ್ರಿ, ನಂಗೆ ಥ್ಯಾಂಕ್ಸ್ ಹೇಳ್ರಿ. ಥ್ಯಾಂಕ್ಸ್ ಹೇಳ್ತಾರೆ ಈಗ, ಬಾರಿಸ್ಬೇಕು. ಕರ್ನಾಟಕದಲ್ಲಿ ವಿಶ್ವೇಶ್ವರ ಯಾರು ಅಂತ ಕೇಳ್ತೀಯಾ? ಇಲ್ಲ, ಮತ್ತೆ ಯಾಕೆ ಇದನ್ನ ಮೇಂಟೆನ್ಸ್ ಮಾಡಿಲ್ಲ ಅವರು? ಹೌದು, ಅದನ್ನ ಮೇಂಟೈನ್, ಇದನ್ನ ಯಾಕೆ ಬಿಟ್ಟು ಅದನ್ನ ಮೇಂಟೈನ್ ಮಾಡ್ತಾವ್ರಲ್ಲ, ಬನ್ರಿ ನೆಕ್ಸ್ಟ್ ತಿಂಗಳಿಗೂ ಮಾಡ್ತಾರೆ. ಊಟ ಮಾಡ್ಬಿಟ್ಟು ನಾವೆಲ್ಲ ಸೈಡ್ ಮೇಂಟೈನ್ ಮಾಡೋಣ. ನಾವ್ಯಾಗ ನಮ್ಮ ಹೊಟ್ಟೆ ಮೇಂಟೈನ್ ಮಾಡ್ಕೊಳಕ್ ಹೋಯ್ತಾ ಇದೀವಿ ಗೈಸ್. ಎಲ್ಲ ತಿಂದು ಈಗ ಎಲ್ಲ ಹೊರಡ್ತಾ ಇದೀವಿ. ಕಾರಲ್ಲೆಲ್ಲ ಕುತ್ಕೊಂಡಿದೀವಿ. ಮುಂದೆ ಕುತ್ಕೊಂಡ್ರಾ? ಲೆಟ್ಸ್ ಗೋ ಗೈಸ್. ಮನೆಗೆ ಬಂದಿದ್ದೀವಿ. ಏನು ಡೀಪ್ ಡಿಸ್ಕಷನ್ ಮಾಡ್ತೀವಿ. ನನ್ನ ವಾಯ್ಸ್ ಕೇಳಿಸ್ತಿಲ್ವಾ? ನಾನಿಲ್ಲಿ ಕಳ್ಳೆಪುರಿ ತಿಂತಾ ಇದ್ದೀನಿ.